ನನ್ನೊಲವಿನ ಮತದಾರರೇ, ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ವಿನಂತಿ. ಇದೇ ಬರುವ ಮಂಗಳವಾರ ಮೇ 7ರಂದು ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಲೋಕಸಭೆಗೆ ಚುನಾವಣೆ ನಡೆಯಲಿದೆ. ಕಳೆದ ಕೆಲವು ವರ್ಷಗಳಿಂದ ನಡೆದು ಬಂದ ಕೆಲವೊಂದು ವಿದ್ಯಮಾನಗಳನ್ನು ನಾವು ಅವಲೋಕಿಸಿದಾಗ ನಮಗೆ ಗೊತ್ತಾಗುತ್ತದೆ ಈ ಚುನಾವಣೆ ಎಷ್ಟು ಪ್ರಮುಖವಾದುದು ಎಂದು. ನಮ್ಮ ಅಳಿವು ಉಳಿವು ಈ ಚುನಾವಣೆಯಿಂದ ಬರುವ ಫಲಿತಾಂಶದ ಮೇಲೆ ಹೊಂದಿಕೊಂಡಿದೆ. ಆದುದರಿಂದ ಆತ್ಮೀಯರೇ, ನಾವು ಪ್ರತಿಯೊಬ್ಬರೂ ನಮ್ಮ ಮತವನ್ನು ಚಲಾಯಿಸಬೇಕು. ನಮ್ಮ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುವ, ಜಾತಿ ಮತ ಭೇದವಿಲ್ಲದೆ ಸರ್ವ ಜನರ ಸಮಾನ ಅಭಿವೃದ್ಧಿಗಾಗಿ ಶ್ರಮಿಸುವ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಬೇಕು. ಆದುದರಿಂದ ನಾನು ಬೇಡಿಕೊಳ್ಳುತ್ತೇನೆ, ಈ ಚುನಾವಣೆಯಲ್ಲಿ ಎಲ್ಲರೂ ಮತ ಚಲಾಯಿಸುವಂತೆ ನೀವು ಪ್ರಯತ್ನಿಸಬೇಕು. ನಿಮ್ಮೆಲ್ಲರಲ್ಲಿ, ವಿಶೇಷವಾಗಿ ಕ್ರೈಸ್ತ ಜನಪ್ರತಿನಿಧಿಗಳಲ್ಲಿ, ಗಣಬೋಧಕರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಯುವ ಪ್ರತಿನಿಧಿಗಳು, ನಾಯಕರು ಮತಗಟ್ಟೆಯ ಬಳಿ ಇದ್ದು ನಮ್ಮ ಜನರು, ಸರ್ವ ಜನರು ಮತವನ್ನು ನೀಡುವಂತೆ ಜನರಿಗೆ ಪ್ರೇರೇಪಿಸಬೇಕು. ಮತಗಟ್ಟೆಯ ಚುನಾವಣೆಗೆ ಅರ್ಹರಾದ ಮತದಾರರ ಪಟ್ಟಿ ನಿಮ್ಮಲ್ಲಿ ಇರಬೇಕು. ಮತದಾರರಿಗೆ ನೀವು ಚಿಟ್ಟಿ ನೀಡುವಂತೆ ಇರಬೇಕು, ವೋಟರ್ಸ್ ID. ಜೊತೆಗೆ ಮತವನ್ನು ಹೇಗೆ ಚಲಾಯಿಸಬೇಕು ಈ ಕ್ರಮವನ್ನು ನೀವು ಜನರಿಗೆ ತಿಳಿಸಬೇಕು. ಅಂತೆಯೇ ನಿಮ್ಮ ಊರಲ್ಲಿ ಯಾರಾದರೂ ವೃದ್ಧರು ಇದ್ದಾರೆ, ಅವರಿಗೆ ನಡೆಯಲಿಕ್ಕೆ ಆಗುವುದಿಲ್ಲ, ಅವರಿಗೆ ಸಹಾಯ ಮಾಡುವುದು. ವಿಕಲಾಂಗಿಗಳು ಇದ್ದಾರೆ, ಅವರಿಗೆ ಮತಗಟ್ಟೆಯ ಬಳಿಗೆ ತರುವುದು. ರೋಗಗ್ರಸ್ತರಾಗಿದ್ದಾರೆ, ಆರಾಮವಿಲ್ಲದೆ ಇದ್ದಾರೆ, ಅವರಿಗೂ ಮತ ಚಲಾಯಿಸುವಂತೆ ಪ್ರಯತ್ನಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಇದಕ್ಕಾಗಿ ನೀವು ಸದಾ ದುಡಿಯುವವರಾಗಿರಿ. ನಾವು ಉತ್ತಮ ಪ್ರತಿನಿಧಿಗಳನ್ನು ಆರಿಸಿಕೊಳ್ಳೋಣ, ಪ್ರತಿಯೊಬ್ಬರೂ ಮತ ನೀಡೋಣ. ಈ ವಿಷಯವಾಗಿ ಎಲ್ಲ ಸಭೆಗಳ ಮೇಲ್ವಿಚಾರಕರು, ಘನಬೋಧಕರು, ಪಾಸ್ಟರ್ಸ್ ಅವರು, ಜನಪ್ರತಿನಿಧಿಗಳು ಮತ್ತು ಯುವ ನಾಯಕರು ತುರ್ತಾಗಿ ಸಭೆ ನಡೆಸಿ ಈ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತೇನೆ. ಈ ಮೂಲಕ ನಮ್ಮ ದೇಶದ ಏಳಿಗೆಗಾಗಿ ನಮ್ಮ ಪ್ರಯತ್ನ ನಾವು ಮಾಡೋಣ. ಎಲ್ಲರಿಗೂ ವಂದನೆಗಳು. ರಾಬರ್ಟ್ ಮಿರಾಂದ, ಧರ್ಮಾಧ್ಯಕ್ಷರು, ಕಲಬುರಗಿ.